ಇವರು ಇಂಥ ಜನಗಳ ಇವರು ಹಿಂಗೂ ಮಾಡ್ತಾರೆ ಕೆಲಸ. ಇವತ್ತಿನ ಟ್ರೆಂಡ್ ಅಲ್ಲಿ, ಇವತ್ತಿನ ಜನರೇಷನ್, ಈ ಜೆನ್ಸಿ ಕಾಲದಲ್ಲಿ ಈ ತರ ಕೆಲಸ ಯಾರು ಮಾಡ್ತಾರೆ? ಇವ್ರ ಜೊತೆ ತಲೆ ಕೆಟ್ಟೋಗೈತೆ ಅಂತ ನನಗೆ ಭಯ ಬಂದ್ಬಿಡ್ತು. ಆ ಲೆವೆಲ್ಗೆ ಕೆಲಸ ಮಾಡಿದ್ರು ನಿಜವಲ್ಲೂ. ನಾನೇ ವೈಬ್ರೇಟ್ ಆದ್ರೆ ಶೇಕ್ ಆಗ್ಬಿಟ್ಟೆ ನಿಜವಲ್ಲೂ. ಮಗ ಮಾತ್ರ ಅಯ್ಯೋ ತುಂಬಾ ಡ್ಯಾನ್ಸ್ ಮಾಡ್ಬಿಟ್ಟ ಸರ್. ಅವನಂತೂ ಅವ್ನ ಖುಷಿಗೆ ಪಾರನೇ ಇಲ್ಲ. ಅವನು ಸಖತ್ತಾಗಿ ಡ್ಯಾನ್ಸ್ ಮಾಡ್ಬಿಟ್ಟು ಎಲ್ಲ ಎಂಜಾಯ್ ಮಾಡ್ಬಿಟ್ಟ. ಅವ್ನು ಚೆನ್ನಾಗಿ ಮಾಡಿದಾನ. ಅವ್ನು ಚಿಕ್ಕವನು. ಒಂದು ಇವೆಂಟ್ಸ್ ಮಾಡೋಣ, ಯಾವತ್ತೂ ಮಾಡಿಲ್ಲ. ಒಂದು ಲೈಫಲ್ಲಿ ಒಂದು ಇವೆಂಟ್ಸ್ ನಡೆಸೋಣ, ನಮ್ಮನೇಲೆ ನಡೆಸೋಣ, ನಮ್ಮ ಬಿಲ್ಡಿಂಗ್ಲೇ ನಡೆಸೋಣ, ಹೊರಗಡೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ನೆ ಎಲ್ಲ ಸರ್ಚ್ ಮಾಡ್ತಾ ಇದ್ದೋ. ರಿಯಲ್ ಅಲ್ಲಿ ರಿಯಲ್ ಆ ವರ್ಡ್ಸ್ ನ ಯೂಸ್ ಮಾಡಿದ್ರೆ ಅಷ್ಟೊಂದು ಕಾನ್ಫಿಡೆನ್ಸ್ ಬರುತ್ತೆ. ದ ವೇ ಆಫ್ ಟಾಕಿಂಗ್, ನೀವ್ ಯಾವ ತರ ಮಾತಾಡೋದಾಗ್ಲಿ, ನಮ್ಗೆ ಅಪ್ರೋಚ್ ಮಾಡೋದಾಗ್ಲಿ ಗೊತ್ತಾಗ್ಬಿಡುತ್ತೆ ಸರ್, ಯಾರ್ ಫೇಕು ಯಾರ್ ರಿಯಲ್ ಅಂತ. ನೋಡಿದ್ರನೆ ಗೊತ್ತಾಗುತ್ತೆ ನಮ್ಗೆ. ಏನ್ ಇಷ್ಟು ಕೆಲಸ ಇರುತ್ತೆ ನಿಜಲ್ಲೂ ಬೆಂಗಳೂರಲ್ಲಿ. ಈ ತರ ಮಾಡ್ತಾರ, ಎಲ್ಲ ಕಮರ್ಷಿಯಲೈಸ್ಡ್ ಬೆಂಗಳೂರಲ್ಲಿ ಏನ್ ಕೊಟ್ಟರು ಕೂಡ ಕಮರ್ಷಿಯಲೈಸ್. ಆ ಕಮರ್ಷಿಯಲೈಸ್ಡ್ ಲೈಫಲ್ಲೂ ಕೂಡ ಬರೀ ಒಂದು ಖುಷಿಗೋಸ್ಕರ ಮಾಡೋದು ಕೆಲಸ ಇದೆ ಅಂತಂದ್ರೆ ಮೋಸ್ಟ್ಲಿ ಈ ಇವೆಂಟ್ಸ್ ಇರ್ಬೇಕಾದ್ರೆ ವಿ.ನೈಟ್ ಅದನ್ನ ಮಾತ್ರ ಹೇಳಕ್ಕೆ ಡ್ಯಾಮ್ ಶೂರ್ ದಟ್ ನಿಮ್ಗೆ ಯಾರು ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ರಿಯಲಿ ಒಳ್ಳೆ ಇವೆಂಟ್ಸ್ ಕೊಡ್ಬೇಕಂದ್ರೆ ಕಣ್ ಮುಚ್ಕೊಂಡ್ ಬನ್ನಿ ಸರ್. ಗೆಸ್ಟ್ ಗಳೆಲ್ಲ ಹ್ಯಾಪಿ ಆದ್ರ ಹೇಗೆ, ಅವ್ರ ರಿಯಾಕ್ಷನ್ ಹೇಗಿತ್ತು? ಅವ್ರು ಹ್ಯಾಪಿ ಆಗಿಲ್ಲ, ಅವ್ರು ವೈಬ್ರೇಟ್ ಆಗ್ಬಿಟ್ಟಿದ್ದಾರೆ ಫುಲ್ ಅವರು.